ನಮ್ಮ ಒಂದು ಅದೃಷ್ಟ ವಿಶೇಷ ಏನು ಅಂತಂದರೆ, ಶ್ರೀರಾಮಚಂದ್ರ ಅಲ್ಲಿ ಉತ್ತರ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಅವತಾರವನ್ನು ಮಾಡಿ ಅಲ್ಲಿಂದ ವನವಾಸವನ್ನು ಮಾಡ್ತಾ ಈ ದಕ್ಷಿಣ ಭಾರತದ ಕಡೆಗೆ ಬಂದಿದ್ದ. ಇಲ್ಲಿಗೆ ಬಂದು ದಕ್ಷಿಣ ಭಾರತದಲ್ಲಿ ದಂಡಕಾರಣ್ಯ ಎಂಬುದಾಗಿ ಹೇಳ್ತೀವಿ, ಈ ದಂಡಕಾರಣ್ಯದಲ್ಲಿ ಸಂಚಾರವನ್ನು ಮಾಡಿ ಅಲ್ಲಲ್ಲಿ ರಾಕ್ಷಸ ಸಂಹಾರವನ್ನು ಮಾಡಿ ಋಷಿ ಮುನಿಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ನಂತರ ಈ ದಕ್ಷಿಣ ಭಾರತದಲ್ಲಿ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಶಿವಲಿಂಗ ಪ್ರತಿಷ್ಠೆಯನ್ನೂ ಸಹ ಮಾಡಿ, ಲೋಕೋದ್ಧಾರಕ್ಕಾಗಿ ಶಿವಲಿಂಗ ಪ್ರತಿಷ್ಠಾಪನೆಯನ್ನೂ ಸಹ ಮಾಡಿ, ರಾವಣನ ಸಂಹಾರವನ್ನೂ ಸಹ ಮಾಡಿ ಲೋಕಾನುಗ್ರಹವನ್ನು ಮಾಡಿದ್ದಾನೆ ಶ್ರೀರಾಮ. ರಾಮಾವತಾರದಲ್ಲಿ ಭಗವಂತ ಉತ್ತರ ಭಾರತದಲ್ಲಿ ಅವತಾರ ಮಾಡಿ ಧರ್ಮೋದ್ಧರಣವನ್ನು ಮತ್ತು ಲೋಕಾನುಗ್ರಹ ಮಾಡಲಿಕ್ಕೋಸ್ಕರ ದಕ್ಷಿಣ ಭಾರತಕ್ಕೆ ಬಂದಿದ್ದ. ಶಂಕರಾಚಾರ್ಯರ ಅವತಾರದಲ್ಲಿ